ವೆಲ್ಕಮ್. ಇವತ್ತಿನ ವಿಡಿಯೋದಲ್ಲಿ ರಿಯಾಕ್ಟ್ ಜೆ ಎಸ್ ಬಗ್ಗೆ ಇಂಟ್ರಡಕ್ಷನ್ ಮಾಡೋಣ. ಸೊ ಕ್ವಿಕ್ಲಿ ರಿಯಾಕ್ಟ್ ಅಂದರೆ ಏನು, ಅದು ನಮಗೆ ಯಾವ ಥರ ಹೆಲ್ಪ್ ಮಾಡುತ್ತೆ, ನಾವು ಎದಕ್ಕೆ ಅದನ್ನು ಯೂಸ್ ಮಾಡಬೇಕು, ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಓಕೆ, ಸೊ ನಾನು ಕ್ವಿಕ್ಲಿ ಸ್ಲೈಡ್ ಓಪನ್ ಮಾಡ್ತೀನಿ. ಓಕೆ, ಸೊ ಈ ಅಜೆಂಡಾ ವಾಟ್ ಈಸ್ ರಿಯಾಕ್ಟ್. ಓಕೆ, ಇದ್ರ ಬಗ್ಗೆ ನೀವು ಎನಿ ಇನ್ಫಾರ್ಮೇಷನ್ ರಿಯಾಕ್ಟ್ ಬಗ್ಗೆ ಎನಿ ಇನ್ಫಾರ್ಮೇಷನ್ ಬೇಕಾಯಿತು ಅಂತಂದರೆ ಯು ಕ್ಯಾನ್ ಆಲ್ವೇಸ್ ಗೋ ಟು react.dev. ಓಕೆ, ಫಾರ್ ಕ್ವಿಕ್ಲಿ ಲೆಟ್ ಮಿ ಓಪನ್ ಲೇಸರ್. ಓಕೆ, ಸೊ react.dev ಸೈಟಿಗೆ ಹೋದರೆ ರಿಯಾಕ್ಟ್ ಬಗ್ಗೆ ಫುಲ್ ಡೀಟೇಲ್ಸ್ ಗೊತ್ತಾಗುತ್ತೆ. ಬಟ್ ಇನ್ ಎಸೆನ್ಸ್ ಸಿಂಪಲ್ ಆಗಿ ಹೇಳೋದಾಯಿತು ಅಂತಂದರೆ ಇಟ್ ಈಸ್ ಎ ಜಾವಾ ಸ್ಕ್ರಿಪ್ಟ್ ಬೇಸ್ಡ್ ಲೈಬ್ರರಿ. ಓಕೆ, ಇಟ್ಸ್ ಎ ಜಾವಾ ಸ್ಕ್ರಿಪ್ಟ್ ಬೇಸ್ಡ್ ಲೈಬ್ರರಿ. ಎದಕ್ಕೆ? ಫಾರ್ ಯು ಐ ಡೆವಲಪ್ಮೆಂಟ್ಗೆ. ಸೊ ಯು ಐ ಡೆವಲಪ್ಮೆಂಟ್ಗೆ ಅಂದರೆ ಬ್ರೌಸರ್ನಲ್ಲಿ ಅಪ್ಲಿಕೇಶನ್ಸ್ ಓಪನ್ ಮಾಡಿದಾಗ, ಫಾರ್ ಎಕ್ಸಾಂಪಲ್ ಏರ್ ಬಿ ಎನ್ ಬಿ ಅಪ್ಲಿಕೇಶನ್ ನೋಡಿದ್ವಲ್ಲ, ಸೊ ಯೂಟ್ಯೂಬ್ ಇರ್ಬೋದು, ಇದನ್ನು ಓಪನ್ ಮಾಡಿದಾಗ ನಮಗೇನದು ಕಾಣಿಸುತ್ತೆ, ಬ್ರೌಸರ್ನಲ್ಲಿ ಕಾಣಿಸುತ್ತೆ, ದಟ್ ಈಸ್ ದ ಯು ಐ ಪಾರ್ಟ್. ಸೊ ಯು ಐ ಡೆವಲಪ್ಮೆಂಟ್ಗೆ ನಾವು ಇದನ್ನು ಯೂಸ್ ಮಾಡ್ತೀವಿ. ಸೊ ಇಟ್ಸ್ ಅ ಜಾವಾ ಸ್ಕ್ರಿಪ್ಟ್ ಬೇಸ್ಡ್ ಲೈಬ್ರರಿ ಫಾರ್ ಯು ಐ ಡೆವಲಪ್ಮೆಂಟ್. ಯು ಐ ಡೆವಲಪ್ಮೆಂಟ್ ಆಫ್ ವಾಟ್? ಯು ಐ ಡೆವಲಪ್ಮೆಂಟ್ ಆಫ್ ವೆಬ್ ಆರ್ ನೇಟಿವ್ ಅಪ್ಲಿಕೇಶನ್ಸ್. ಓಕೆ, ಸೊ ವೆಬ್ ಅಪ್ಲಿಕೇಶನ್ಸ್ ಅಂದರೆ ನಮ್ಮ ಬ್ರೌಸರ್ನಲ್ಲಿ ರನ್ ಆಗ್ತಂಥ ಅಪ್ಲಿಕೇಶನ್ಗಳು, ಅಥವಾ ನೇಟಿವ್ ಅಪ್ಲಿಕೇಶನ್ಸ್ಗಳು ಅಂದರೆ ನಮ್ಮ ಮೊಬೈಲ್ನಲ್ಲಿ ಐ ಒ ಎಸ್ ಅಥವಾ ಆಂಡ್ರಾಯ್ಡ್ ಆ್ಯಪ್ಸ್ ಯೂಸ್ ಮಾಡ್ತೀವಲ್ಲ, ಅವನ್ನ ನೇಟಿವ್ ಅಪ್ಲಿಕೇಶನ್ಸ್ ಅಂತ ಹೇಳ್ತೀವಿ. ಸೊ ಆ ಥರದ ಯು ಐ ಡೆವಲಪ್ಮೆಂಟ್ಗೆ ನಾನು ಇದನ್ನು ಜಾವಾ ಲೈಬ್ರರಿನ ಯೂಸ್ ಮಾಡ್ತೀವಿ. ಸೊ ರಿಯಾಕ್ಟ್ ಇಲ್ಲಿ ಯೂಸ್ ಆಗುತ್ತೆ ವೆಬ್ ಡೆವಲಪ್ಮೆಂಟ್ಗೆ. ರಿಯಾಕ್ಟ್ ನೇಟಿವ್ ಅಂತ ಬರುತ್ತೆ ಎಕ್ಸ್ಟೆಂಡೆಡ್ ವರ್ಷನ್, ದಟ್ ವಿ ವಿಲ್ ಯೂಸ್ ಇಟ್ ಇನ್ ಆ್ಯಪ್ಸ್ ಡೆವಲಪ್ಮೆಂಟ್ಗೆ. ಓಕೆ, ಅಗೇನ್ predominantly this is for UI development. Okay, unlike Angular. Okay, Angular which is basically a full-fledged framework, end-to-end development ಮಾಡಕ್ಕೆ, but this is purely for UI development. Okay, very lightweight. Normally UI development, I mean actual web application ಅಲ್ಲಿ ಬ್ಯಾಕ್ ಎಂಡ್ ಎಟ್ಸೆಟ್ರಾ ಯು ವಿಲ್ ಡೂ ಇಟ್ ವಿತ್ ಡಿಫರೆಂಟ್ ಟೆಕ್ನಾಲಜೀಸ್. ಈವನ್ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ನೋಡ್ ಜೆ ಎಸ್ ಯೂಸ್ ಮಾಡ್ಬೋದು. ಬಟ್ ಪ್ರಿಡಾಮಿನೆಂಟ್ಲಿ ಫ್ರಂಟ್ ಎಂಡ್ ಡೆವಲಪ್ಮೆಂಟ್ ಮಾಡೋಕ್ಕೆ ರಿಯಾಕ್ಟ್ ಇಸ್ ದ ಬೆಸ್ಟ್ ಟೂಲ್ ಸೆಟ್. ಬೇಸಿಕಲಿ ಇದ್ರ ಪರ್ಪಸ್ ಏನು? ಸೊ ನಾವು ಎವ್ರಿಥಿಂಗ್ ಅನ್ನ ಐ ಮೀನ್ ಎನಿಥಿಂಗ್ ಆಕ್ಚುಲಿ ವಿ ಕ್ಯಾನ್ ಡೆವಲಪ್ ಇಟ್ ಥ್ರೂ ಪ್ಲೇನ್ HTML CSS ಅಂಡ್ ಜಾವಾ ಸ್ಕ್ರಿಪ್ಟ್, ವೆನಿಲಾ ಜಾವಾ ಸ್ಕ್ರಿಪ್ಟ್ ಅಂತ ಹೇಳ್ತೀವಿ, ವಿತೌಟ್ ಎನಿ ಲೈಬ್ರರಿ ಆರ್ ಫ್ರೇಮ್ವರ್ಕ್. ಬಟ್ ಬೇಸಿಕಲಿ ಏನಾಗುತ್ತೆ, ನಾವು ಕಾಂಪ್ಲೆಕ್ಸ್ ಅಪ್ಲಿಕೇಶನ್ ಅಥವಾ ಫಾರ್ ಎಕ್ಸಾಂಪಲ್ ಸಿಂಪಲ್ ಯೂಟ್ಯೂಬ್ ಅಪ್ಲಿಕೇಶನ್ ತಗೊಳ್ಳಿ, ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಥವಾ ಏರ್ ಬಿ ಎನ್ ಬಿ ಅಪ್ಲಿಕೇಶನ್. ಓಕೆ, ದೀಸ್ ಆರ್ ಬೇಸಿಕಲಿ ಲಿಟಲ್ ಕಾಂಪ್ಲೆಕ್ಸ್. ಓಕೆ, ಅಂದರೆ ದೇರ್ ಆರ್ ಮಲ್ಟಿಪಲ್ ಕಾಂಪೋನೆಂಟ್ಸ್ ಇರ್ತವೆ. ಫಾರ್ ಎಕ್ಸಾಂಪಲ್ ಲಾಗಿನ್ ಫೆಸಿಲಿಟಿ ಇರುತ್ತೆ, ಲಾಗೌಟ್ ಫೆಸಿಲಿಟಿ. ಲಾಗಿನ್ ಆದಮೇಲೆ ಡಿಫ್ರೆಂಟ್ ಕಂಟೆಂಟ್ ತೋರಿಸ್ಬೇಕು. ಯೂಟ್ಯೂಬ್ನಲ್ಲಿ ಫಾರ್ ಎಕ್ಸಾಂಪಲ್ ನೀವು ಲಾಗಿನ್ ಆಗಿದ್ದರೆ ಡಿಫ್ರೆಂಟ್ ಸೆಟ್ ಆಫ್ ವಿಡಿಯೋಸ್ ಬರ್ತವೆ. ಈಚ್ ವಿಡಿಯೋಗೆ ಡಿಫ್ರೆಂಟ್ ಆಪ್ಷನ್ಸ್ ಇದೆ, ಲೈಕ್ ನೀವು ಶೇರ್ ಮಾಡ್ಬೋದು, ಪ್ಲೇ ಮಾಡ್ಬೋದು, ಕಮೆಂಟ್ ಆ್ಯಡ್ ಮಾಡ್ಬೋದು, ಲೈಕ್ ಮಾಡ್ಬೋದು. ಓಕೆ, ಸೊ ಮೆನಿ ಡಿಫ್ರೆಂಟ್ ಫೀಚರ್ಸ್. ಓಕೆ, ಸೊ ನಾರ್ಮಲಿ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ಸ್ ಆರ್ ಕಾಂಪ್ಲೆಕ್ಸ್ ಆ್ಯಂಡ್ ದೇ ಹ್ಯಾವ್ ಕಾಂಪ್ಲೆಕ್ಸ್ ಯು ಐ ಬೇಸಿಕಲಿ. ಓಕೆ, ಈ ಕಾಂಪ್ಲೆಕ್ಸ್ ಯು ಐನ ನಾನು ಪ್ಲೇನ್ ವೆನಿಲಾ ಜಾವಾ ಸ್ಕ್ರಿಪ್ಟು HTML CSS ಯೂಸ್ ಮಾಡ್ಕೊಂಡು ಡೆವಲಪ್ ಮಾಡಕ್ಕೆ ಹೋದರೆ ಇಟ್ ವಿಲ್ ಓವರ್ ದ ಟೈಮ್ ಬಿಕಮ್ ವೆರಿ ಕಾಂಪ್ಲಿಕೇಟೆಡ್. ಓಕೆ, ಸಿಂಪಲ್ ಅಪ್ಲಿಕೇಶನ್ಸನ್ನು ಡೆವಲಪ್ ಮಾಡ್ಬೋದು, ಲೈಕ್ ಸಿಂಪಲ್ ಟು ಡೂ ಅಪ್ಲಿಕೇಶನ್, ವೆದರ್ ಅಪ್ಲಿಕೇಶನ್, ಈ ಥರ ಇತ್ತು ಅಂದರೆ ಈಸಿಲಿ ಜಾವಾ ಸ್ಕ್ರಿಪ್ಟ್ ಯೂಸ್ ಮಾಡಿಕೊಂಡು ಡೆವಲಪ್ ಮಾಡ್ಬೋದು. ಓಕೆ, ಬಟ್ ರಿಯಲ್ ವರ್ಲ್ಡ್ ಅಪ್ಲಿಕೇಶನ್ ಅಂತ ಬಂದಾಗ ನಮಗೆ ನಾರ್ಮಲಿ ಏನಾಗುತ್ತೆ, ಕಾಂಪ್ಲೆಕ್ಸ್ ಯು ಐ ಬರ್ತವೆ. ಓಕೆ, ಅಲ್ಲಿ ಡೆವಲಪ್ ಮಾಡೋಕ್ಕೆ ವಿ ಹ್ಯಾವ್ ಟು ಯೂಸ್ ಸರ್ಟೆನ್ ಲೈಬ್ರರೀಸ್. ಅಂದರೆ ಅನ್ನೆಸೆಸರಿ ಕಾಂಪ್ಲಿಕೇಶನ್ಸನ್ನು ಎಲಿಮಿನೇಟ್ ಮಾಡಿ ವಿ ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಆ್ಯಕ್ಚುಯಲ್ ಆ್ಯಪ್ ಡೆವಲಪ್ಮೆಂಟ್. ಓಕೆ, ಸೊ ಅದಕ್ಕೆ ನಾವೇನು ಮಾಡ್ತೀವಿ, ರಿಯಾಕ್ಟ್ ಜೆ ಎಸ್ ಅನ್ನ ನಾರ್ಮಲಿ ಪ್ರಿಫರ್ ಮಾಡ್ತೀವಿ. ಇದರ ಅಡ್ವಾಂಟೇಜ್ ಏನಂದರೆ, ಈ ಕಾಂಪ್ಲೆಕ್ಸ್ ಯು ಐಸ್ ಏನು ನಾವು ಡೆವಲಪ್ ಅಥವಾ ಕಾಂಪ್ಲೆಕ್ಸ್ ಆ್ಯಪ್ಸನ್ನು ಡೆವಲಪ್ ಮಾಡ್ತೀವಿ ಯೂಸಿಂಗ್ ರಿಯಾಕ್ಟ್, ವಿ ಕ್ಯಾನ್ ಆ್ಯಕ್ಚುಲಿ ಬ್ರೆಕ್ ದೆಮ್ ಡೌನ್. ಓಕೆ, ಸ್ಮಾಲ್ ಪೀಸಸ್ ಆಗಿ ಬ್ರೆಕ್ ಮಾಡಿ ಇಂಡಿವಿಜುವಲ್ ಸ್ಮಾಲ್ ಸಿಂಪಲ್ ಪೀಸಸ್ಸನ್ನು ಫಸ್ಟ್ ಕನ್ಸ್ಟ್ರಕ್ಟ್ ಮಾಡಿ, ಅದಾದಮೇಲೆ ಅವು ಆ ಕನ್ಸ್ಟ್ರಕ್ಟ್ ಮಾಡಿರ್ತಕ್ಕಂಥ ಪೀಸಸ್ಸನ್ನೆಲ್ಲ ನೀಟಾಗಿ ಜೋಡಿಸ್ಬಿಟ್ಟು ನಾವು ಪ್ರಾಪರ್ ಯು ಐನ ಮಾಡ್ಬೋದು. ಓಕೆ, ಇಟ್ಸ್ ಲೈಕ್ ಫಾರ್ ಎಕ್ಸಾಂಪಲ್ ಒಂದು ಮನೆ ಕಟ್ಟೋದಿದೆಯಪ್ಪ. ಓಕೆ, ಸೊ ಮನೆ ಕಟ್ಟೋದು ಇಟ್ಸ್ ಅ ಕಾಂಪ್ಲೆಕ್ಸ್ ಥಿಂಗ್. ಓಕೆ, ಬಟ್ ಸಿಂಪಲ್ ಸ್ಟಾರ್ಟಿಂಗ್ ಪಾಯಿಂಟ್ ಈಸ್ ಫೌಂಡೇಶನ್ ಹಾಕಿ. ಓಕೆ, ಫೌಂಡೇಶನ್ ಮೇಲೆ ಸಿಂಪಲ್ ಸ್ಟ್ರಕ್ಚರ್ ಬಿಲ್ಡ್ ಮಾಡಿ, ಅದಾದಮೇಲೆ ವಾಲ್ಸ್ ಬಿಲ್ಡ್ ಮಾಡಿ, ಅದಾದಮೇಲೆ ಇನ್ನರ್ ಥಿಂಗ್ಸ್ ಲೈಕ್ ಎಲೆಕ್ಟ್ರಿಫಿಕೇಷನ್ನು, ಸ್ಲೋಲಿ ಒನ್ ಬೈ ಒನ್ ಪೀಸಸ್ ಬಿಲ್ಡ್ ಮಾಡ್ತಾ ಅವನು ಪ್ರಾಪರಾಗಿ ಕನೆಕ್ಟ್ ಮಾಡ್ತಾ ಹೋದರೆ, ಓಕೆ, ದೆನ್ ಎಂಡ್ ಆಫ್ ದ ಡೇ ಏನಾಗ್ತದೆ, ಒಂದು ಫುಲ್ ಫ್ಲೆಜ್ಡ್ ಮನೆ ಕನ್ಸ್ಟ್ರಕ್ಟ್ ಆಗುತ್ತೆ. ಅದೇ ರೀತಿ ನಾವು ನಾರ್ಮಲಿ ವೆಬ್ ಅಪ್ಲಿಕೇಶನ್ ಡೆವಲಪ್ ಮಾಡುವಾಗ ಏನು ಮಾಡ್ತೀವಿ, ಕಾಂಪ್ಲೆಕ್ಸ್ ಯು ಐನ ಎಂಡ್ ಟು ಎಂಡ್ ಡೆವಲಪ್ ಮಾಡೋದಕ್ಕಿಂತ ನಾವೇನು ಮಾಡ್ತೀವಿ, ಸಿಂಪಲ್ ಸ್ಮಾಲ್ ಬಿಲ್ಡಿಂಗ್ ಬ್ಲಾಕ್ಸನ್ನು ಡೆವಲಪ್ ಮಾಡ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಲೈಕ್ ಯೂಟ್ಯೂಬ್ ಎಕ್ಸಾಂಪಲ್ ತೊಗೊಂಡ್ರೆ, ಓಕೆ, ಸಿಂಪಲ್ ಸರ್ಚ್ ಕಾಂಪೋನೆಂಟ್ ಮಾಡೋದು, ಸಿಂಪಲ್ ವಿಡಿಯೋ ಪ್ಲೇಯರ್ ಮಾಡೋದು. ಓಕೆ, ಅದಾದಮೇಲೆ ಸಿಂಪಲ್ ಕಾಮೆಂಟ್ ಬಾಕ್ಸ್ ಮಾಡೋದು. ಓಕೆ, ಇವನ್ನೆಲ್ಲ ಮಾಡಿಬಿಟ್ಟು ಆಮೇಲೆ ಸ್ಲೋಲಿ ವಿ ಕ್ಯಾನ್ ಪುಟ್ ದೆಮ್ ಇನ್ ಪ್ರಾಪರ್ ಆರ್ಡರ್. ಓಕೆ, ಸೊ ದಟ್ ಕಾಂಪ್ಲೆಕ್ಸ್ ಯು ಐ ಡೆವಲಪ್ ಆಗುತ್ತೆ. ಓಕೆ, ದಟ್ ಈಸ್ ದ ಅಡ್ವಾಂಟೇಜ್ ಆಫ್ ಯೂಸಿಂಗ್ ಸಚ್ ಲೈಬ್ರರಿ. ಅಂದರೆ ವಿ do everything using simple building blocks which are called as components. Okay, then using components we can actually by composing components we can build the complex UI.
ದಟ್ ಇಸ್ ಒನ್ ಥಿಂಗ್. ಸೆಕೆಂಡ್ ಥಿಂಗ್ ಏನಂತಂದ್ರೆ ಈ ಕಾಂಪೋನೆಂಟ್ಸ್ ಕ್ರಿಯೇಟ್ ಮಾಡೋದ್ರಿಂದ ನಾವು ಇಂಡಿಪೆಂಡೆಂಟ್ ಆಗಿ ಟೆಸ್ಟ್ ಮಾಡ್ಬೋದು. ಓಕೆ, ಫಾರ್ ಎಕ್ಸಾಂಪಲ್ ಕಂಪ್ಲೀಟ್ ಯೂಟ್ಯೂಬ್ ಅಪ್ಲಿಕೇಶನ್ ಟೆಸ್ಟ್ ಮಾಡೋಕ್ಕಿಂತ ಮುಂಚೆ ಸಿಂಪಲ್ ಸರ್ಚ್ ವರ್ಕ್ ಆಗ್ತಾ ಇದೆಯಾ ಇಲ್ಲ, ಸರ್ಚ್ ಕಾಂಪೋನೆಂಟ್ ವರ್ಕ್ ಆಗ್ತಾ ಇದೆಯಾ ಇಲ್ಲ, ಓಕೆ, ಲಾಗಿನ್ ಕಾಂಪೋನೆಂಟ್ ವರ್ಕ್ ಆಗ್ತಾ ಇದೆಯಾ ಇಲ್ಲ, ಅದು ವರ್ಕ್ ಆಗ್ತಾ ಇದ್ರೆ ದೆನ್ ವಿ ಕ್ಯಾನ್ ಇಂಟಿಗ್ರೇಟ್ ದೆಮ್ ಟು ಮೇಕ್ ಎ ಫುಲ್ ಫ್ಲೆಜ್ಡ್ ಯೂಟ್ಯೂಬ್ ಆ್ಯಪ್. ಓಕೆ, ಸೊ ದಟ್ ಈಸ್ ಇಂಪಾರ್ಟೆಂಟ್. ಆ್ಯಂಡ್ ಕಾಂಪೋನೆಂಟ್ಸ್ ಆ್ಯಕ್ಚುಲಿ ಅಲೌ ಯು ರೀಯೂಸಬಿಲಿಟಿ. ಅಂದರೆ ಫಾರ್ ಎಕ್ಸಾಂಪಲ್ ನಾನು ಒಮ್ಮೆ ಸರ್ಚ್ ಬಾರ್ ಕ್ರಿಯೇಟ್ ಮಾಡಿದೆ, ಓಕೆ, then I can use it in the same app at multiple places. Okay, ಅಥವಾ ಫಾರ್ ಎಕ್ಸಾಂಪಲ್ ಏರ್ ಬಿ ಎನ್ ಬಿ ಸೈಟಿಗೆ ಹೋದರೆ ಅಲ್ಲಿ ಆನ್ ದ ಟಾಪ್ ಆಫ್ ದ ಏರ್ ಬಿ ಎನ್ ಬಿ ಸೈಟ್ ಯು ಹ್ಯಾವ್ ಎ ಸರ್ಚ್ ಬಾರ್. ಓಕೆ, ಸೊ ಅದನ್ನು ಥ್ರೂ ಔಟ್ ದ ಎಂಟೈರ್ ಅಪ್ಲಿಕೇಶನ್ ಎಲ್ಲ ಮಲ್ಟಿಪಲ್ ಪೇಜಸ್ ಮೇಲೆ ಆ ಸರ್ಚ್ ಬಾರನ್ನು ಯೂಸ್ ಮಾಡ್ತಾರೆ. ಓಕೆ, ಅಂದರೆ ಒಂದೇ ಕಡೆ ಡೆವಲಪ್ ಮಾಡೋದು, ಬಟ್ ದೆನ್ ಯು ಕ್ಯಾನ್ ಕೀಪ್ ಯೂಸಿಂಗ್ ದ ಸೇಮ್ ಕಾಂಪೋನೆಂಟ್ ಎಟ್ ಮಲ್ಟಿಪಲ್ ಪ್ಲೇಸಸ್. ಈವನ್ ಅಪ್ಲಿಕೇಶನ್ ಬಿಟ್ಟು ಮಲ್ಟಿಪಲ್ ಅಪ್ಲಿಕೇಶನ್ ಅಲ್ಲೂ ಇದನ್ನ ಯೂಸ್ ಮಾಡ್ಬೋದು. ಓಕೆ, ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್, ದಟ್ ಈಸ್ ದ ಆಡೆಡ್ ಅಡ್ವಾಂಟೇಜ್. ಓಕೆ, ಬೈ ಸೀಯಿಂಗ್ ಎವ್ರಿಥಿಂಗ್ ಎಸ್ ಕಾಂಪೋನೆಂಟ್. ಇದು ಫಸ್ಟ್ ಆಫ್ ಆಲ್ ಏನಾಗುತ್ತೆ, ಸಿಂಪ್ಲಿಫೈ ಮಾಡುತ್ತೆ ನಿಮ್ಮದು ಅನ್ನೆಸೆಸರಿ ಕಾಂಪ್ಲೆಕ್ಸಿಟಿ ಎಲಿಮಿನೇಟ್ ಮಾಡಿ, ಸಿಂಪ್ಲಿಫೈ ಮಾಡಿ, ಸಿಂಪಲ್ ಸಿಂಗಲ್ ಒನ್ ಸ್ಟೆಪ್ಸ್ ಇಂದ ಕಂಪ್ಲೀಟ್ ಜರ್ನಿನ ಕಂಪ್ಲೀಟ್ ಮಾಡೋದು. ಓಕೆ, ದಟ್ ಈಸ್ ದ ಬ್ಯೂಟಿ ಆಫ್ ಯೂಸಿಂಗ್ ಕಾಂಪೋನೆಂಟ್ಸ್. ಓಕೆ, ಬಟ್ ಎಡಿಷನಲ್ ಅಡ್ವಾಂಟೇಜ್ ಏನು ಸಿಗ್ತದೆ, ಫಾರ್ ಎಕ್ಸಾಂಪಲ್ ಯಾಹೂ ಆ್ಯಪ್, ಸಾರಿ ಯೂಟ್ಯೂಬ್ ಆ್ಯಪ್ ತೊಗೊಂಡ್ರೆ, ಓಕೆ, it may have hundreds of different components. Okay, so each component need not be developed by single person, so they can be developed by independent people, different teams. Okay, ಅದಾದ್ಮೇಲೆ ಅದನ್ನ ಪ್ರಾಪರ್ ಆಗಿ ಇಂಟಿಗ್ರೇಷನ್ ಮಾಡ್ಬೋದು. ಓಕೆ, ಇದರಿಂದ ಏನಾಗುತ್ತೆ, people dependency eliminate ಆಗುತ್ತೆ. Like I have a team of say 10 people, each individual person in the team can develop one or two components. Okay, then after some time we will start composing, using those components we will start composing them to make a full-fledged apps. Okay, that is the beauty of developing everything using components. Okay, ಯಾವುದೇ ಟೆಕ್ನಾಲಜಿ ತಗೊಳ್ಳಿ, ಓಕೆ, ಬೀಟ್ ಅ ಬ್ಯಾಕ್ ಎಂಡ್, ಲೈಕ್ ಬ್ಯಾಕ್ ಎಂಡ್ ನಲ್ಲಿ ಮೈಕ್ರೋ ಸರ್ವಿಸಸ್ ಆ ಥರದ ಕಾನ್ಸೆಪ್ಟ್ಸ್ ಬರುತ್ತೆ, ಆರ್ ವ್ಯೂ ಜೆ ಎಸ್, ಆಂಗುಲರ್ ಜೆ ಎಸ್, ಆಂಗುಲರ್ ಆರ್ ರಿಯಾಕ್ಟ್ ಜೆ ಎಸ್, ಯಾವುದೇ ತಗೊಳ್ಳಿ. ಸೊ ಬೇಸಿಕಲಿ ಕಾಂಪೋನೆಂಟ್ಸ್ ಇಸ್ ದ ಕಾನ್ಸೆಪ್ಟ್ ವಿಚ್ ಮೇಕ್ಸ್ ಲೈಫ್ ಸಿಂಪಲ್. Okay, development our developers life simple. Okay, that is the advantage of using React. Okay, then basically it supports something called extended version of JavaScript, that is JSX. Okay, basically ಅದನ್ನ ತೋರಿಸ್ತೀನಿ. ಆಕ್ಚುಲಿ ನಾವು ಅಪ್ಲಿಕೇಶನ್ ಡೆವಲಪ್ ಮಾಡುವಾಗ ಯು ಕ್ಯಾನ್ ಸಿ. ಓಕೆ, ದ ಬ್ಯೂಟಿ ಆಫ್ ದಿಸ್ ಇಸ್ ಇಟ್ ಸಿಂಪ್ಲಿಫೈಸ್ ಡೆವಲಪರ್ ಎಫರ್ಟ್. ಓಕೆ, ಯಾಕಂತಂದ್ರೆ ನಾರ್ಮಲಿ ವಿತೌಟ್ JSX ನಾನು ವೆನಿಲಾ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿದ್ರೆ ನನ್ನ HTML ಕೋಡ್ ಸಪ್ರೇಟ್ ಇರುತ್ತೆ, ಜಾವಾಸ್ಕ್ರಿಪ್ಟ್ ಕೋಡ್ ಸಪ್ರೇಟ್ ಇರುತ್ತೆ. ಜಾವಾಸ್ಕ್ರಿಪ್ಟ್ನಲ್ಲಿ HTML ಕೋಡ್ ರೆಫರ್ ಮಾಡಬೇಕಾಯ್ತು ಅಂತಂದ್ರೆ ಐ ಹ್ಯಾವ್ ಟು ಯೂಸ್ ಸರ್ಟನ್ ಟೆಕ್ನಿಕ್ಸ್ ಲೈಕ್ ಡಾಕ್ಯುಮೆಂಟ್ ಬೈ ಗೆಟ್ ಡಾಕ್ಯುಮೆಂಟ್ ಬೈ ID, ಆ ಥರದ ಫಂಕ್ಷನ್ಸ್ ಯೂಸ್ ಮಾಡಿ ಇದು ಮಾಡಬೇಕು. ಬಟ್ ಇಲ್ಲೇನಾಗುತ್ತೆ, ವಿ ವಿಲ್ ರೈಟ್ ಬೋತ್ ಕೋಡ್ ಅಂದರೆ ಫಂಕ್ಷನಾಲಿಟಿ ಪ್ಲಸ್ UI ಎಲಿಮೆಂಟ್ಸ್ ಲೈಕ್ ಮಾರ್ಕಪ್ ಅಂತ ಏನು ಹೇಳ್ತೀವಲ್ಲ, ಟ್ಯಾಗ್ಸ್, ಎವ್ರಿಥಿಂಗ್ ಕ್ಯಾನ್ ಬಿ ಕಂಬೈನ್ಡ್. ಇದರಿಂದ ಏನಾಗುತ್ತೆ, ಲಾಟ್ ಆಫ್ ಕಾಂಪ್ಲೆಕ್ಸಿಟಿ ಎಲಿಮಿನೇಟ್ ಆಗುತ್ತೆ. ಇದನ್ನು ವಿತ್ ಎಕ್ಸಾಂಪಲ್ ಇವನ್ ಇನ್ ದ ಸಿಂಪಲ್ ಫಸ್ಟ್ ಪ್ರೋಗ್ರಾಮ್ ವಿ ಕ್ಯಾನ್ ಸಿ ಇಟ್ ಆಕ್ಚುಲಿ. ಓಕೆ, now ads interactivity allows you to build data driven apps. Obviously nowadays every modern web application is a data driven app, right? For example YouTube togole, there is a lot of data, maybe video URLs, comments, owner, who created that video, number of likes, so much of data behind everything. Okay, ಆ ಎಲ್ಲ ಡೇಟಾನ ತಗೊಂಡು ಒಂದು ಮೀನಿಂಗ್ಫುಲ್ ವೇದಲ್ಲಿ ಪ್ರೆಸೆಂಟ್ ಮಾಡೋದು. ಓಕೆ, ದಟ್ ಈಸ್ ನಾರ್ಮಲಿ ವಿ ಡೂ ಇಟ್ ಥ್ರೂ ಡೇಟಾ ಡ್ರಿವನ್ ಆ್ಯಪ್ಸ್. ಓಕೆ, ಸೊ ಇಲ್ಲಿ ಇಂಟರಾಕ್ಟಿವಿಟಿ ಇಸ್ ದ ಪ್ರೈಮರಿ ಥಿಂಗ್. ಫಾರ್ ಎಕ್ಸಾಂಪಲ್ ಯೂಟ್ಯೂಬ್ ಆ್ಯಪ್ನಲ್ಲಿ ಹೋಗಿ, ಓಕೆ, ಇಫ್ ಐ ಆ್ಯಡ್ ಎ ಕಾಮೆಂಟ್, ಓಕೆ, ಇಮಿಡಿಯೇಟ್ಲಿ ಕಾಮೆಂಟ್ ಆ್ಯಡ್ ಆಗಬೇಕು, ಪ್ಲಸ್ UI ರಿಫ್ರೆಶ್ ಆಗಬೇಕು, ಆ ಕಾಮೆಂಟ್ ನಾನು ಆ್ಯಡ್ ಮಾಡಿದ್ದು ಅಲ್ಲಿ ಕಾಣಿಸ್ಬೇಕು, ಪ್ಲಸ್ ಕಾಮೆಂಟ್ ಎಡಿಟ್ ಮಾಡೋಕ್ಕೆ ಡಿಲೀಟ್ ಮಾಡೋಕ್ಕೆ ಆಪ್ಷನ್ ಬರಬೇಕು. ಸೊ ಆಲ್ ದಿಸ್ ಕೈಂಡ್ ಆಫ್ ಇಂಟರಾಕ್ಟಿವಿಟಿ ಏನಿದಲ್ಲ, ಸೊ ಇದೇನಾಗುತ್ತೆ, ಸಿಂಪ್ಲಿ ಈಸಿಲಿ ಮಾಡ್ಬೋದು ರಿಯಾಕ್ಟ್ JSನಲ್ಲಿ. ಓಕೆ, ವೆನಿಲಾ ಜಾವಾಸ್ಕ್ರಿಪ್ಟ್ ಯೂಸ್ ಮಾಡಿದ್ರು ಕೂಡ ಮಾಡ್ಬೋದು, ಬಟ್ ದೆನ್ doing it in JavaScript is more complicated than doing it using React or any other such libraries. Yeah, ಇದಾದ್ಮೇಲೆ, okay, we can actually mix React.js with other frameworks like Next.js. Next.js ಏನಿದೆ, ರಿಯಾಕ್ಟ್ ಒಂದು ಸ್ಟೆಪ್ ಮುಂದ್ಗಡೆ ಹೋಗಿ, ಓಕೆ, ಸರ್ಟೆನ್ ರಿಯಾಕ್ಟ್ ನಲ್ಲಿ ಇರ್ತಕ್ಕಂಥ ಅಸಂಪ್ಷನ್ಸ್, ಸರ್ಟೆನ್ ರಿಪೀಟೆಡ್ ಥಿಂಗ್ಸ್ ಅಲ್ಲಿ ಮತ್ತೆ ಫರ್ದರ್ ಫೈನ್ ಟ್ಯೂನ್ ಮಾಡುತ್ತಿದೆ. ಓಕೆ, ಸೊ ಆಸ್ ಪಾರ್ಟ್ ಆಫ್ ದಿಸ್ ಕೋರ್ಸ್ ನಾವು Next.js ಕಲಿತೀವಿ, ಬಟ್ we can actually learn Next.js only when we understand the way of working with React.js. Okay, so ಆ ಥರನೂ ಮಾಡ್ಬೋದು. And very important thing is, because it's a UI development framework for both web and native UI, okay, same skills for web and native apps development. Okay, in fact, very good part of it is this is a JavaScript library. Yeah, and JavaScript
is the technology or the language used for both front end as well as back end, like Node.js use ಮಾಡಿ back end complete end-to-end back end development ಮಾಡ್ಬೋದು. Okay, so that's why it's the same skill for web, for native apps, okay, as well as for backend. Of course, React is not the backend, but JavaScript use ಮಾಡಿ ನೀವು backend development ಮಾಡಬಹುದು. So that is why React is most preferred. Okay, this is one thing. Second thing is, okay, it has a huge ecosystem. Okay, um, React is so famous. Other third-party people ಕೂಡ ecosystem create ಮಾಡಿದ್ದಾರೆ. So you mostly get everything ready-made, whatever you need for a regular application. Okay, so that ನೀವು ಬೇಸಿಕಲಿ ಏನಂತಂದ್ರೆ ಅನ್ನೆಸೆಸರಿ ಕೋಡ್, ಲೈಕ್ ಫಾರ್ ಎಕ್ಸಾಂಪಲ್ ನನಗೆ ಒನ್ ಸ್ಕ್ರೀನಿಂದ ಇನ್ನೊಂದು ಸ್ಕ್ರೀನಿಗೆ ಮೂವ್ ಮಾಡೋದಿದೆ, ಸೊ ದಟ್ ಇಸ್ ಸಮಥಿಂಗ್ ಕಾಲ್ಡ್ ರೂಟಿಂಗ್, ರೈಟ್? ಸೊ ಅದಕ್ಕೆ ನಾನು ಅನ್ನೆಸರಿ ಕೋಡ್ ಬರೆಯೋ ಅವಶ್ಯಕತೆ ಇಲ್ಲ. ಐ ಕ್ಯಾನ್ ರೆಡಿಮೇಡ್ಲಿ ಯೂಸ್ ಸರ್ಟನ್ ರಿಯಾಕ್ಟ್ ರೂಟರ್ ಪ್ಯಾಕೇಜ್ ಅವೈಲೇಬಲ್. ಸೊ ಈ ಥರ ಥಿಂಗ್ಸ್ ಅನ್ನ ಏನಂತಂದ್ರೆ ರಿಯಾಕ್ಟ್ ಫೆಸಿಲಿಟೇಟ್ ಮಾಡ್ತದೆ. ಸೊ ಬೇಸಿಕಲಿ ಏನಂತಂದ್ರೆ ಎಂಡ್ ಆಫ್ ದ ಡೇ ಇಟ್ ಈಸ್ ಮೆಂಟ್ ಫಾರ್ ಡೆವಲಪರ್ಸ್. Okay, so developer who develop complex applications na UI applications in ಮಾಡ್ತಾರೆ, ಅವರಿಗೆ React library help ಮಾಡುತ್ತೆ. Okay, but one important thing to know, okay, as a developer you use JSX most of the time, okay? But then browser ಗೆ JSX ಗೊತ್ತಾಗಲ್ಲ. Browser can only understand JavaScript. Okay, ಅದಕ್ಕೆ ಈ JSX ಇಂದ JavaScript ಗೆ ನಾವು ಏನಂತಂದ್ರೆ ಕನ್ವರ್ಷನ್ ಆಗಬೇಕು. Okay, ಅದಕ್ಕೆ ಏನಾಗುತ್ತೆ, we have something called build process. Okay, ಅಂದ್ರೆ ಅನ್ಲೈಕ್ ನಾವು ಪ್ರೀವಿಯಸ್ ಎಕ್ಸಾಂಪಲ್ಸ್ ಅಲ್ಲಿ ನೋಡೋದಲ್ಲ, HTML ಕ್ರಿಯೇಟ್ ಮಾಡ್ತಿದ್ವಿ, ಜಾವಾಸ್ಕ್ರಿಪ್ಟ್ ಕ್ರಿಯೇಟ್ ಮಾಡ್ತಿದ್ವಿ, ಜಾವಾಸ್ಕ್ರಿಪ್ಟ್ ಅನ್ನ ಸ್ಕ್ರಿಪ್ಟ್ ಟ್ಯಾಗ್ ಯೂಸ್ ಮಾಡಿ HTML ಗೆ ಲಿಂಕ್ ಮಾಡಿ ವಿ ಯೂಸ್ ಟು ವರ್ಕ್. ಓಕೆ, ಬಟ್ ಇಲ್ಲಿ ಆ ಥರ ಮಾಡಲ್ಲ. ರಿಯಾಕ್ಟ್ ಆಗಲಿ ಅಥವಾ ಎನಿ ಅದರ್ ಫ್ರೇಮ್ ವರ್ಕ್ ತೊಗೊಂಡ್ರೆ, ಓಕೆ, ನಾರ್ಮಲಿ ಏನಾಗುತ್ತೆ, ನಾವು ಜಾವಾಸ್ಕ್ರಿಪ್ಟ್ ನಲ್ಲಿ ವರ್ಕ್ ಮಾಡ್ತೀವಿ ಯೂಸಿಂಗ್ ಮೋಸ್ಟ್ ಪ್ರಾಬಬ್ಲಿ JSX. ಓಕೆ, ದೆನ್ ಇನ್ ದ ಬ್ಯಾಕ್ ಗ್ರೌಂಡ್ ರಿಯಾಕ್ಟ್ ಲೈಬ್ರರಿ ಅಥವಾ ಬಿಲ್ಡ್ ಪ್ರೊಸೆಸ್ ಏನು ಯೂಸ್ ಮಾಡ್ತೀವಿ, ದೇ ವಿಲ್ ಕನ್ವರ್ಟ್ this non-standard, okay, browser point of view ದಿಂದ JSX is a non-standard, non-supportive thing, right? So ಈ non-supportive thing ಅನ್ನ supportive thing ಆಗಿ ಕನ್ವರ್ಟ್ ಮಾಡಿ ಪ್ರಾಪರ್ ಆಗಿ ಆರ್ಟಿಫ್ಯಾಕ್ಟ್ಸ್ ಲೈಕ್ HTML ಅಲ್ಲಿ ಪ್ರಾಪರ್ ಆಗಿ ಜಾವಾಸ್ಕ್ರಿಪ್ಟ್ ಅನ್ನ ಇಂಜೆಕ್ಟ್ ಮಾಡ್ತೀವಿ. ಓಕೆ, ಅದು ಆಟೋಮೆಟಿಕ್ ಪ್ರೊಸೆಸ್ ಆಗ್ತದೆ. ದಟ್ ಇಸ್ ಕಾಲ್ಡ್ ಬಿಲ್ಡ್ ಪ್ರೊಸೆಸ್. ಅದ್ರ ಬಗ್ಗೆ ನಾವು ಜಾಸ್ತಿ ಥಿಂಕ್ ಮಾಡೋ ಅವಶ್ಯಕತೆ ಇಲ್ಲ. ಓಕೆ, ಬಟ್ important thing to understand is, okay, we write everything in JavaScript, but then we don't link them to HTML or something. Everything will be automatically taken care. Converting JSX to JavaScript, linking, injecting them, everything is a build process. Okay, ಅದನ್ನ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಸಪರೇಟ್ ಆಗಿ. ಬಟ್ ಇಂಪಾರ್ಟೆಂಟ್ ಥಿಂಗ್ ಹಿಯರ್ ಇಸ್ everything is JavaScript. JavaScript fundamentals and in JavaScript refresher videos ಏನಿದೆ ಅದು ಅದನ್ನ ನೀವು ವಾಚ್ ಮಾಡಬೇಕು if you are new to JavaScript. Okay, because everything we do is a JavaScript. Okay, but of course React normally I mean over the time, once you are very comfortable with React, okay, using TypeScript also use ಮಾಡಿ React applications ಅನ್ನ ಡೆವಲಪ್ ಮಾಡಬಹುದು. TypeScript is nothing but one step ahead of JavaScript, you can say, okay, which is basically a compiled more strictly typed JavaScript ಅನ್ಬೋದು. Okay, ಅದರದೇ own advantages ಇವೆ, but that is different thing. First we'll only understand what is React. Yeah, so in the next video ಏನು ಮಾಡೋಣ, ಒಂದು ಸಿಂಪಲ್ React application ಅನ್ನ ಕ್ರಿಯೇಟ್ ಮಾಡೋಣ. ಕ್ರಿಯೇಟ್ ಮಾಡಿ ಅದರಲ್ಲಿ ಬೇಸಿಕಲಿ ಏನಪ್ಪ ಅಂತಂದ್ರೆ ಯಾವ ಥರದ ಫೈಲ್ ಸ್ಟ್ರಕ್ಚರ್ ಇದೆ, ಏನೇನು ಕಾಂಪೋನೆಂಟ್ಸ್ ಕ್ರಿಯೇಟ್ ಆಗ್ತವೆ, ಅವು ಯಾವ ಥರ ವರ್ಕ್ ಆಗ್ತವೆ, ಅದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ.